ಬರಲ್ವಾ ಮತ್ತೆ? ಕೋಪದಲ್ಲೂ ನನ್ನ ಅಖಿಲ್ ಎಷ್ಟೊಂದು ಮುದ್ದ ಕಾಣ್ತಾನೆ. ಇವೆಲ್ಲ ಬೇಡ. ಯಾಕಂದ ಅಷ್ಟು ಕೋಪ? ಸಾರಿ ಹೇಳ್ದೆ ತಾನೆ. ನನ್ನ ಟಚ್ ಮಾಡಬೇಡ ಅಂತ ಹೇಳಿದ್ನಲ್ವಾ? ಮತ್ತೆ ಈ ಕೆನ್ನೆಗೂ ಮುತ್ತು ಕೊಡ್ಬೇಕಲ್ವಾ? ಮತ್ತೆ ತುಟಿ ಏನ್ ಪಾಪ ಮಾಡಿದ್ವು? ಹಿಡಿ ನೋಡೋಣ. ನಿಂತ್ಕೋ ಹಾರಿಕಾ, ಹಾರಿಕಾ ನಿಂತ್ಕೋ. ನಿಂತ್ಕೋ, ನಿಂತ್ಕೋ ಹಾರಿಕಾ. ಹೇಯ್ ನಿಂತ್ಕೋ. ಬೇಡ ಅಖಿಲ್, ಬೇಡ 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 ಅಖಿಲ್. ಬೇಡ ಬೇಡ ಬೇಡ. ಓಕೆ ಅನುಕೀರ್ತಿ, ಕ್ವಿಕ್ ಕ್ವಿಕ್, ಬೇಗ ಫಿನಿಶ್ ಮಾಡಿ. ಅನು, ಸೆಂಟೆನ್ಸ್ ಮಧ್ಯದಲ್ಲಿ ಕ್ಯಾಪಿಟಲ್ ಲೆಟರ್ಸ್ನ ಬರಿಬಾರ್ದು. ಸ್ಟಾರ್ಟಿಂಗ್ ಮಾತ್ರ ಕ್ಯಾಪಿಟಲ್ ಲೆಟರ್ಸ್ನ ಬರಿಬೇಕು, ಮಿಕ್ಕಿದೆಲ್ಲ ಸ್ಮಾಲ್ ಲೆಟರ್ಸ್ ಬರಿಬೇಕು. ವೆರಿ ಗುಡ್. ಕೀರ್ತಿ, ನೀನು 6th ಟೇಬಲ್ ಬರ್ದಾಯ್ತಾ? 5th ಬರ್ದೆ ಡ್ಯಾಡಿ. ಹೇಯ್, ಅದು ಈಸಿ ಅಂತ ಫಾಸ್ಟಾಗಿ ಕಂಪ್ಲೀಟ್ ಮಾಡ್ದಾ? ಕಮ್ ಆನ್. ರಾಕಿ, ನೀನ್ಯಾಕೆ ಬರೀತಾ ಇಲ್ಲ? ನಿನಗೇನಾದರೂ ಡೌಟ್ಸ್ ಇದ್ರೆ ನನ್ನ ಕೇಳು. ನನ್ನ ಹೋಮ್ವರ್ಕ್ ಅವಾಗಲೇ ಕಂಪ್ಲೀಟ್ ಮಾಡಿದೆ ಡ್ಯಾಡಿ. ಹೋ, ನಂಗೆ ಯಾವ ಡೌಟ್ಸು ಇಲ್ಲ. ನಮ್ಮ ಕ್ಲಾಸಲ್ಲಿ ನಾನೇ ಫಸ್ಟು. ವೆರಿ ಗುಡ್. ನೀವಿಬ್ರು ಯಾಕೆ ಹಾಗೆ ನೋಡ್ತಿದ್ದೀರಾ? ನಾನೇನಂದೆ? ನಮ್ ಡ್ಯಾಡಿ ಮುಂದೆ ನೀನ್ ಹೀರೋ ಆಗ್ಬೇಕು ಅನ್ಕೊಂಡಿದ್ಯಾ? ನೀನ್ ನಮ್ಮಿಬ್ರನ್ನ 0 ಮಾಡ್ಬೇಕು ಅನ್ಕೊಂಡಿದ್ಯಾ? ಅನುಕೀರ್ತಿ, ಸುಮ್ಮನೆ ನೀವು ಹೋಮ್ವರ್ಕ್ ಮಾಡಿ. ಕಮಾನ್. ರಾಕಿ, ಇನ್ನೇನು, ಏನಾದರೂ ಮಾತಾಡು. ಥ್ಯಾಂಕ್ ಯು ಡ್ಯಾಡಿ. ಯಾಕೆ? ಮಮ್ಮಿಗೆ ವೀಣೆ ತಂದ್ಕೊಟ್ರಲ್ಲ. ಮಮ್ಮಿ ಕೇಳಿದ್ರು ಅಂತ ತಂದೆ. ಒಳ್ಳೆ ಕೆಲಸ ಮಾಡಿದ್ರಿ ಡ್ಯಾಡಿ. ತಾತನ್ ಮನೇಲಿದ್ದಾಗ ಮಮ್ಮಿ ಪ್ರತಿದಿನ ಬೆಳ್ಗೆನೆ ನನ್ನಂತ ಅನುಕೀರ್ತಿ ಅಂತ ಚಿಕ್ಕ ಮಕ್ಳಿಗೆ ಮ್ಯೂಸಿಕ್ ಕ್ಲಾಸ್ ಮಾಡ್ತಿದ್ಲು. ಮಮ್ಮಿ ಚೆನ್ನಾಗಿ ಸಿತಾರ ನುಡಿಸ್ತಾಳೆ, ತುಂಬಾ ಚೆನ್ನಾಗಿ ಹಾಡ್ತಾಳೆ. ಮಮ್ಮಿ ಸಿತಾರ ನುಡಿಸ್ತಾ ಹಾಡು ಹೇಳ್ತಿದ್ರೆ ತಾತ, ಅಜ್ಜಿ ಮತ್ತೆ ನಮ್ಮ ಏರಿಯಾದವರೆಲ್ಲ ನೋಡ್ತಾ ನಿಂತ್ಕೊಂಡ್ಬಿಡ್ತಿದ್ರು. ರಾಕಿ, ಅನುಕೀರ್ತಿ, ನನ್ನ ಹೋಮ್ವರ್ಕ್ ಮುಗೀತು ಮಮ್ಮಿ. ಅನುಕೀರ್ತಿ ಇದ್ದೆ ಇನ್ನೂ ಹೋಮ್ವರ್ಕ್ ಮುಗಿಲಿಲ್ಲ. ಡ್ಯಾಡಿ ಮಾಡಿಸ್ತಿದ್ದಾರೆ. ಇಲ್ಲ, ಡ್ಯಾಡಿ ಏನು ಮಾಡಿಸ್ತಿಲ್ಲ, ನಾವೇ ಮಾಡ್ತಿದ್ದೀವಿ. ನಮ್ಗೆ ಹೋಮ್ವರ್ಕ್ ಮಾಡಕ್ ಬರುತ್ತೆ. ಸರಿ, ಬೇಗ ಕಂಪ್ಲೀಟ್ ಮಾಡಿ ಬೇಗ ನಿದ್ದೆ ಮಾಡಬೇಕು.
ಮಮ್ಮಿ ನೀನು ಸಿತಾರ ನುಡಿಸ್ತೀಯ ಹಾಡ್ ಹೇಳ್ತೀಯ ಅಂತ ಡ್ಯಾಡಿ ಗೊತ್ತಿಲ್ಲ ಅಲ್ವಾ? ಇವಾಗ ಹಾಡ್ ಹೇಳು ಮಮ್ಮಿ. ಇವಾಗ್ಲಾ? ಹೌದು, ನಾನು ಹೋಗಿ ಸಿತಾರ ತಗೊಂಡ್ ಬರ್ತೀನಿ. ರಾಕಿ ರಾಕಿ ರಾಕಿ, ಇವಾಗ ಬೇಡ ರಾಕಿ. ನೀನ್ ಹಾಡ್ ಹೇಳೋದು ಡ್ಯಾಡಿಗೂ ಮತ್ತೆ ಅನುಕೀರ್ತಿಗೂ ಗೊತ್ತಾಗ್ಬೇಕಲ್ವಾ? ಆಮೇಲೆ ನೋಡೋಣ. ನೀನು ಸುಳ್ಳು ಹೇಳ್ತಿದ್ಯಾ. ನಿಮ್ಮ ಮಮ್ಮಿಗೆ ಸಿತಾರ್ ನುಡ್ಸಕ್ಕೆ ಹಾಡಾಡಕ್ಕೆ ಬರಲ್ಲ ಅನ್ಸತ್ತೆ. ಹಾಗೇನಿಲ್ಲ, ನಮ್ಮ ಮಮ್ಮಿ ಚೆನ್ನಾಗೆ ಹಾಡ್ತಾಳೆ. ಹಾಗಾದ್ರೆ ಹಾಡಕ್ ಹೇಳು. ಹಾಡು ಮಮ್ಮಿ. ಬೇಡ ರಾಕಿ. ನಿಮ್ಮ ಮಮ್ಮಿಗೆ ನಿಜವಾಗ್ಲೂ ಹಾಡಕ್ ಬರಲ್ಲ. ಹೌದು, ನೀನ್ ಸುಮ್ನೆ ಬಿಲ್ಡಪ್ ಕೊಟ್ಟೆ. ಮಮ್ಮಿ ಹಾಡ್ತೀಯೋ ಇಲ್ವೋ? ಹಾಡಕ್ಕೆ ಬರಲ್ಲ ಅಂದ್ಮೇಲೆ ಹೇಗ್ ಹಾಡ್ತಾರೆ? ಇನ್ನೊಂದ್ಸಲ ನೀನು ನಿಮ್ಮ ಮಮ್ಮಿ ಬಗ್ಗೆ ಬಿಲ್ಡಪ್ ಕೊಡ್ಬೇಡ. ಅನುಕೀರ್ತಿ, ಹಾಗನ್ಬಾರ್ದು ಕಂದ. ಹೋಮ್ವರ್ಕ್ ಮುಗಿಸ್ಕೊಳ್ಳಿ. ರಾಕಿ, ನೀನು ಫೋರ್ಸ್ ಮಾಡಬಾರ್ದು. ಏನ್ ಮಮ್ಮಿ, ಡ್ಯಾಡಿ ಮುಂದೆ ಇವ್ರ ಮುಂದೆ ನನ್ ಮರ್ಯಾದೆ ತೆಗ್ದೆ. ಹಾಡ್ಬೋದಿತ್ತಲ್ಲ ಮಮ್ಮಿ. ಮಾಡೋ ಕೆಲ್ಸ ಇಲ್ದೆ ನಿನ್ಗೆ ಸಿತಾರ ತಂದ್ಕೊಟ್ಟೆ ಅಂತ ಡ್ಯಾಡಿ ಅನ್ಕೊಂಡಿರ್ತಾರೆ. ಅಂದ್ರೆ ನಂಗೆ ಸಿತಾರ್ ನುಡ್ಸೋದು ಹಾಡ್ ಹೇಳೋದು ಬರಲ್ಲ ಅಂತ ಅವ್ರು ಅಂದ್ಕೊಂಡಿರ್ತಾರ. ಮಕ್ಕಳು ಬಾಯ್ ಬಿಟ್ಟು ಹೇಳಿದ್ರು, ಅವರು ಮನ್ಸಲ್ಲೇ ಹೇಳ್ಕೊಂಡ್ರ ಹೇಗೆ? ನನ್ಗೆ ಹಾಡಕ್ ಬರುತ್ತೆ. ಎಕ್ಸ್ಕ್ಯೂಸ್ ಮೀ. ನಂಗೆ ಸಿತಾರ್ ನುಡ್ಸಕ್ಕೂ ಬರುತ್ತೆ. ಓಕೆ ಹಾಡಕ್ ಬರುತ್ತೆ. ಓಕೆ. ನನ್ ಹಾಡ್ಗೆ ನಮ್ಮ ಏರಿಯಾದಲ್ಲಿ ಫ್ಯಾನ್ಸ್ ಇದ್ದಾರೆ. ವೆರಿ ಗುಡ್. ಸಿತಾರ್ ಕಲಿಯಕ್ಕೆ ಸ್ಟೂಡೆಂಟ್ಸ್ ಬರ್ತಿದ್ರು. ನಾನ್ ದಿನ ಬೆಳಿಗ್ಗೆ ಸಂಗೀತ ಪಾಠನ ಹೇಳ್ಕೊಡ್ತಿದ್ದೆ ಮಕ್ಕಳಿಗೆ. ವೆರಿ ಗುಡ್. ಇದೆಲ್ಲ ನನಗೆ ಯಾಕೆ ಹೇಳ್ತಾ ಇದ್ದೀರಾ? ನನಗೆ ನಿದ್ದೆ ಬರ್ತಾ ಇದೆ.
ನೋಡಿ ಬಿಡೋಣ, ಎಲ್ರ ಮುಂದೆನೂ ಪ್ರೂವ್ ಮಾಡ್ತೀನಿ. ತಗೊಳ್ಳಿ. ನಮ್ಮ ಮಮ್ಮಿ ತುಂಬಾ ಚೆನ್ನಾಗಿ ಹಾಡ್ತಾಳೆ ಅಂತ ಇವಾಗ ನಂಬ್ತೀರಾ? ಎಷ್ಟು ಚೆನ್ನಾಗಿ ಹಾಡ್ದಿಯಮ್ಮ. ಪ್ರಪಂಚನೇ ಪರವಶ ಆಗೋ ತರ ಇದೆ ನಿನ್ ಹಾಡು. ಥ್ಯಾಂಕ್ ಯು ಮಾವ. ಹೀಗೆ ದಿನಾ ಬೆಳಗ್ಗೆ ಇದೇ ತರ ಒಂದು ಇಂಪಾದ ಹಾಡು ಹಾಡ್ತಿರಮ್ಮ. ಆಗ ದಿನ ಪೂರ್ತಿ ನೆಮ್ಮದಿಯಾಗಿರುತ್ತೆ. ಜಯಂತಿ, ನಿನ್ ಹಾಡ್ಗೆ ಪೈಪೋಟಿ ಬಂದ್ಬಿಡ್ತು, ಹುಷಾರಾಗಿರು. ತುಂಬಾ ಥ್ಯಾಂಕ್ಸ್ ಮಮ್ಮಿ, ಎಲ್ರೂ ಮುಂದೆ ನನ್ ಮರ್ಯಾದೆ ಉಳಿಸ್ದೆ. ಥ್ಯಾಂಕ್ ಯು ಸೋ ಮಚ್. ಎಲ್ರೂ ಇದ್ದಾರೆ, ಆದ್ರೆ ಅವರೆಲ್ಲಿದ್ದಾರೆ? ಆತರ ಬಾಯ್ ಬಿಟ್ಕೊಂಡು ನೋಡೋ ಬದಲು ಕೆಳಗಡೆ ಬಂದು ಹೇಗ್ ಹಾಡ್ದೆ ಅಂತ ಹೇಳ್ಬೋದಲ್ಲ. ಅಜ್ಜಿ ಅಜ್ಜಿ, ಮಮ್ಮಿ ತುಂಬಾ ಚೆನ್ನಾಗಿ ಹಾಡಿದ್ರಲ್ವಾ? ಬಾಯ್ ಬಿಟ್ಟು ಹೇಳ್ಬೋದಲ್ವಾ ಅಜ್ಜಿ? ಚೆನ್ನಾಗಿ ಹಾಡಿದ್ಲು. ಥ್ಯಾಂಕ್ ಯು ಅಜ್ಜಿ.
ಅಮೇಝಿಂಗ್ ವಸು, ಹ್ಯಾಟ್ಸ್ ಆಫ್ ಟು ಯು. ಬೆಸ್ಟ್ ವಾಯ್ಸ್ ನಿಂದು. ಸಿಂಗಿಂಗ್ ಕಾಂಪಿಟೇಷನ್ಗೆ ಹೋದ್ರೆ ಫಸ್ಟ್ ಪ್ರೈಸ್ ನಿಂಗೆ ಬರುತ್ತೆ. ನಮ್ ಮನೆಗೆ ಒಪ್ಪದೇ ಇರೋ ಕೆಲ್ಸಕ್ಕೆ ಆ ಥರ ಎಲ್ಲ ಪ್ರೋತ್ಸಾಹ ಕೊಡ್ಬಾರ್ದು. ಯಾಕತ್ತೆ ನಿನ್ ಕತ್ತೆ ಕಂಟಕ್ ಫ್ಯಾನ್ಸ್ ಇಲ್ಲ ಅಂತ ಬೇಜಾರಾ? ನಂದು ಕತ್ತೆ ಕಂಠನ. ಆವಾಗ ನಾನು ಹಾಡ್ತಿದ್ರೆ ನಿಮ್ ಮಾವ ಒನ್ಸ್ ಮೋರ್ ಅಂತ ಇದ್ರು ಗೊತ್ತಾ? ನೀನ್ ಹಾಡ್ ಹೇಳಿ ಹಿಂಸೆ ಕೊಟ್ಟಿದ್ದಕ್ಕೇನೆ ಅವ್ರು ಬೇಗ ಟಪಕ್ ಅನ್ಬಿಟ್ರು. ವಸು, ನಿಂಗೆ ಇಷ್ಟೊಂದು ಟ್ಯಾಲೆಂಟ್ ಇದೆಯಾ? ನೀನ್ ಸೂಪರ್ ಆಗಿ ಹಾಡ್ದೆ ಗೊತ್ತಾ? ಹಾಡ್ ಕೇಳ್ತಾ ಹಾಗೆ ಮೈ ಮರ್ತ್ಬಿಟ್ಟಿದ್ದೆ. ಹೌದದ್ಗೆ, ಯು ರಾಕ್, ಅನ್ಬಿಲೀವೇಬಲ್ ಪರ್ಫಾರ್ಮೆನ್ಸ್. ಬಸು ಅಕ್ಕ, ನಿನ್ ವಾಯ್ಸ್ ಎಷ್ಟು ಸ್ವೀಟ್ ಗೊತ್ತಾ? ಮೈಂಡ್ ಬ್ಲೋಯಿಂಗ್ ಅಕ್ಕ. ಲವ್ ಯು. ಅನು, ಕೀರ್ತಿ, ನೀವೂನು ಮಮ್ಮಿಗೆ ಕಂಗ್ರಾಟ್ಸ್ ಹೇಳ್ಬಿಡಿ. ಕಂಗ್ರಾಟ್ಸ್. ಥ್ಯಾಂಕ್ ಯು. ಸರಿ, ಈಗ ಎಲ್ರೂ ಹೋಗಿ ಮಲ್ಕೊಳ್ಳಿ. ಅಪ್ಪಿ ತಪ್ಪಿನೂ ಆ ಕೆಲಸ ಮಾಡಬೇಡಿ ಅದಕ್ಕೆ. ಆಮೇಲೆ ಹಾಡಿ ಹಾಡಿ ನನ್ ಪ್ರಾಣ ತಿಂತಾಳೆ. ಅಖಿಲ್, ನಿನ್ನೋ ನನ್ನ ಗ್ರಹಚಾರಕ್ಕೆ ಎಲ್ರೂ ಇವಳನ್ನ ಹೊಗಳ್ತಿದಾರಲ್ಲ, ಏನಾದ್ರೂ ಮಾಡಿ ಇವಳನ್ನ ಕೆಟ್ಟೋಳು ಮಾಡ್ಬೇಕು. ಚೆನ್ನಾಗಿ ಹಾಡ್ದೆ ಅಂತಾರ, ಇಲ್ಲ ಇನ್ನೂ ಚೆನ್ನಾಗಿ ಹಾಡ್ಬೇಕು ಅಂತಾರ? ಬೇಗ ಏನಾದ್ರೂ ಹೇಳಪ್ಪ ಸ್ವಾಮಿ, ಎಷ್ಟೊತ್ತಂತ ವೆಯ್ಟ್ ಮಾಡೋದು? ಎಲ್ರೂ ಚೆನ್ನಾಗಿದೆ ಅಂದ್ರು, ಕೊನೆಗೆ ಅತ್ತೆನೂ ಚೆನ್ನಾಗಿದೆ ಅಂದ್ರು. ಇವ್ರಿಗೆ ಯಾಕೆ ಹಿಡ್ಸಿಲ್ಲ?